ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವೀಕ್ಷಕರಿಗೆ ಸ್ವಾಗತನ ತಿಳಿಸ್ತಾ ನಾವು ಕೆಲವೊಂದು ದಿನಗಳಿಂದ ಔಟ್ಸೈಡ್ ಇರುವಂತಹ ಕಾರಣಕ್ಕೆ ಒಂದು ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತೆ ಒಂದು SLC ಆಗಿರ್ಬೋದು, ಒಂದು BEdಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೂಡ ಕೊಡ್ತಿದ್ವಿ. CTETಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಾಗಿರ್ಬೋದು. ಒಂದು ಕನ್ನಡದಲ್ಲಿ ಮಾಹಿತಿಗಳು ಹೆಚ್ಚಾಗಿ ಸಿಗ್ತಿರೋದಿಲ್ಲ. ಆ ಒಂದು ರೀಸನ್ ಇಂದ ಈ ಸಂಬಂಧಪಟ್ಟಂತೆ ಮಾಹಿತಿನ ಕೊಡಿ ಅಂತ ಕೇಳ್ತಿದ್ದೀರಿ. ಈಗ ಪ್ರಮುಖವಾಗಿ ಒಂದು CBSE ಕಡೆಯಿಂದನೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ಬದಲಾವಣೆಯನ್ನ CTET ಎಕ್ಸಾಮ್ 2026ಕ್ಕೆ ಸಂಬಂಧಪಟ್ಟಂತೆ CBSE ಕಡೆಯಿಂದನೇ ಒಂದು ಮಹತ್ವದ ಬದಲಾವಣೆಗಳೆಲ್ಲ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ. ಏನು ಬದಲಾವಣೆ ಮಾಡಿದರೆ, ಇಲಾಖೆ ಕೊಟ್ಟಿರ್ತಕ್ಕಂಥ ಸೂಚನೆಗಳೇನಾಗಿರುತ್ತಾಗಿದ್ರೆ ಕಂಪ್ಲೀಟ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ವಿಡಿಯೋದಲ್ಲಿ ಅರ್ಥ ಆಗೋ ಥರ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ CTETಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಮಾಹಿತಿಗಳನ್ನು ಪಡ್ಕೋಬೇಕು ಅಂತಿದ್ರೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ, ಒಂದು BEd ಆಗಿರ್ಬೋದು, TT ಒಂದು CTETಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಟೆಲಿಗ್ರಾಮ್ ಲಿಂಕ್ಗಳು ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಲಭ್ಯ ಇರುವಂತದ್ದಾಗಿರುತ್ತೆ ಅಂತ ಹೇಳ್ತಾ, ಸೊ ಇದೀಗ ಮೊದಲನೇದಾಗಿ ಮಾಹಿತಿನ ತಿಳಿಸುವಂತಂದ್ರೆ CTET ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಇನ್ನು ನವೆಂಬರ್ ತಿಂಗಳ 25 2025ರಂದು ಇಲಾಖೆ ಕಡೆಯಿಂದ ಒಂದು ಪ್ರಕಟಣೆಯನ್ನೆಲ್ಲ ಹೊರಡಿಸಿರುವಂತದ್ದಾಗಿರುತ್ತೆ. ಸಾರ್ವಜನಿಕ ಪ್ರಕಟಣೆ ಕೂಡ ಒಂದು ಸೂಚನೆಗಳೆಲ್ಲ ಕೊಟ್ಟಿದ್ರು ಕೂಡ, ಒಂದು ನೋಟಿಫಿಕೇಶನ್ ಎಲ್ಲ ಕೂಡ ಕಾಲ್ ಆಗಿರುವಂತದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನ ಇಲಾಖೆ ಕಡೆಯಿಂದ ಹಂಚಿಕೊಂಡಿದ್ರು ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗಿರೋದು ಈ ತರ ಮಾಹಿತಿಗಳನ್ನ. ಸೊ ಪರೀಕ್ಷೆ ಅಂತಕ್ಕಂಥದ್ದು ಫೆಬ್ರವರಿ ತಿಂಗಳ 8ನೇ ತಾರೀಕು 2026ರಂದು ನಿಗದಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಭಾನುವಾರ ಪೇಪರ್ 1 ಪೇಪರ್ 2 ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟರು. ಈಗ ಆಗಿರತಕ್ಕಂಥ ಮಹತ್ವದ ಬದಲಾವಣೆ ಏನು ಅಂತ ಹೇಳಿದರೆ, ಸೊ ಎಕ್ಸ್ಪೆಕ್ಟ್ ಕೂಡ ಯಾರು ಮಾಡಿರಲಿಲ್ಲ ಈ ತರ ಒಂದು ಸೆಂಟ್ರಲ್ ನ ಒಂದು ಎಕ್ಸಾಮ್ ನಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲಾಖೆ ಕಡೆಯಿಂದ ಇವಾಗ ಚೇಂಜಸ್ ಅನ್ನ ಮಾಡಿರುವಂತದ್ದಾಗಿರುತ್ತೆ. ಸೊ ಏನ್ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಟ್ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹೇಳ್ತಿರುವಂತ ವಿಷಯನ, ಯಾರಿಗೆ ಏನು ಎತ್ತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ. ಸೊ ಇದೀಗ ಅರ್ಜಿಯನ್ನು ಸಲ್ಲಿಸಿದಂತ ಅಭ್ಯರ್ಥಿಗಳಿಂದಲ್ಲ ಇವರ ಸಂಖ್ಯೆ ಹೆಚ್ಚಾಗಿರುವಂತ ಕಾರಣಕ್ಕೆ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಸ್ಕ್ರೀನ್ ಮುಖಾಂತರ ಇಂಗ್ಲಿಷ್ ಅಲ್ಲಿ ಹಾಕಿರ್ತೀವಿ. ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ಅಂದ್ರೆ CBSE ಕಡೆಯಿಂದ ಬಂದಿರತಕ್ಕಂಥ ಅಫಿಷಿಯಲ್ ಒಂದು ನೋಟ್ ಆಗಿರುವಂತದ್ದಾಗಿರುತ್ತೆ ಅದು. ಬಟ್ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರೆ ಕನ್ನಡದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಸಂಖ್ಯೆ ಹೆಚ್ಚಾಗಿರೋದ್ರಿಂದ, ಒಂದು ಅರ್ಜಿಗಳ ಸಂಖ್ಯೆ ಹೆಚ್ಚಾಗಿ ಬಂದಿರೋದ್ರಿಂದ ನಂತರದಲ್ಲಿ ಆ ಒಂದು ರೀಸನ್ಸ್ ಇಂದ ಒಂದು ಫೆಬ್ರವರಿ 7 ಮತ್ತು 8ನೇ ತಾರೀಕು 2 ದಿನಗಳಂದು ಈ 2 ದಿನಗಳನ್ನ ಪರೀಕ್ಷಾ ದಿನಗಳಾಗಿ ನಿಗದಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನಿಗದಿ ಮಾಡಿದೀವಿ ಅಂತಕ್ಕಂಥದ್ದಾಗಿ ನಿರ್ಧರಿಸಲಾಗಿದೆ. ಈ ಒಂದು 2 ದಿನ ಪರೀಕ್ಷೆ ಮಾಡೋದಕ್ಕೆ ಅಂತ CBSE ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಫೆಬ್ರವರಿ 8ನೇ ತಾರೀಕಿನ ಎಕ್ಸಾಮ್ ಇತ್ತಲ್ಲ, ಫೆಬ್ರವರಿ 8 ಮತ್ತು 7ನೇ ತಾರೀಕು 2 ದಿನಗಳು ಎಕ್ಸಾಮ್ ಇರುತ್ತೆ. ಬಟ್ ಆದ್ರೆ ಪ್ರಮುಖವಾಗಿರುವಂತಹ ಅಂಶ ಇಲ್ಲಿ ಗಮನಿಸಿ, ಇದೀಗ ಅಭ್ಯರ್ಥಿಗಳಿಗೆ ಒಂದು ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮಾಹಿತಿಯನ್ನು ತಿಳಿಸುವಂತಂದ್ರೆ ಪೇಪರ್ 1 ಯಾವಾಗಿರುತ್ತೆ, ಪೇಪರ್ 2 ಯಾವಾಗಿರುತ್ತೆ ಅಂತ ಪ್ರಶ್ನೆಗಳಿದಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ, ಗಮನಿಸ್ಕೋಬೋದಿರುತ್ತೆ, ಅರ್ಥ ಮಾಡ್ಕೊಳ್ಳಿ ಹೇಳ್ತಿರೋದನ್ನ. ಪೇಪರ್ 1 ಮತ್ತೆ ಪೇಪರ್ 2 ಅಂತಕ್ಕಂತ ಇರುತ್ತಲ್ಲ, 2 ದಿನ ಎಕ್ಸಾಮ್ ಅನ್ನ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಇಲಾಖೆ ಕಡೆಯಿಂದ ಅಂದ್ರೆ CBSE ಕಡೆಯಿಂದ 2 ದಿನ ಎಕ್ಸಾಮ್ ಮಾಡ್ತಾರೆ. ಬಟ್ ನೀವು ಬರೆಯುವಂತದ್ದು ಒಂದೇ ದಿನ ಎಕ್ಸಾಮ್ ಬರೆಯೋದಿರುತ್ತೆ. ಮತ್ತೆ ಒಂದೇ ನೀವು ಆಯ್ಕೆ ಮಾಡ್ಕೊಂಡಂತ ಪೇಪರ್ ಇರುತ್ತಲ್ಲ, ಒಂದು ಪೇಪರ್ ಆಯ್ಕೆ ಮಾಡಬಹುದು, 2 ಪೇಪರ್ ಆಯ್ಕೆ ಮಾಡಬಹುದು. ಬಟ್ ಇದು ಯಾವ ತರ ಆಗಿದೆ 2 ದಿನ ಎಕ್ಸಾಮ್ ಅಂತಂದ್ರೆ, ಸಾಕಷ್ಟು ಅಭ್ಯರ್ಥಿಗಳ ಕಡೆಯಿಂದ ಅಪ್ಲಿಕೇಶನ್ ಬಂದಿರೋದ್ರಿಂದ ಕ್ಯಾಂಡಿಡೇಟ್ಸ್ ಕಡೆಯಿಂದ 140 ನಗರಗಳಲ್ಲಿ ಅವರು ಪರೀಕ್ಷಾ ಕೇಂದ್ರಗಳನ್ನ ಅಥವಾ ನಗರಗಳಲ್ಲಿ ಸೆಂಟರ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೆಂಟರ್ ಅಲ್ಲ, ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ರೀಸನ್ ಇಂದ ಅಪ್ಲಿಕೇಶನ್ ಸಂಖ್ಯೆ ಹೆಚ್ಚಿರೋದ್ರಿಂದ 2 ದಿನಗಳಲ್ಲಿ ಎಕ್ಸಾಮ್ ಮಾಡ್ತೀರಾ. ಬಟ್ ನೀವು ಅಟೆಂಡ್ ಮಾಡೋದು ಒಂದೇ ಪೇಪರ್ ಆಗಿರುತ್ತೆ ಅಥವಾ ಆಯ್ಕೆ ಮಾಡಿದ್ರೆ 2 ಪೇಪರ್ ಆಗಿರುತ್ತೆ. ಬಟ್ ಬಿಟ್ರೆ ಒಂದೇ ದಿನದಲ್ಲಿ ಅಟೆಂಡ್ ಮಾಡೋ ತರ ಇರುತ್ತೆ, ಅಥವಾ ನಿಮ್ಮ ಹಾಲ್ ಟಿಕೆಟ್ ಯಾವ ದಿನ ಕೊಟ್ಟಿರ್ತಾರೆ ಅದೇ ಮೇನ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಅವರು ಅದನ್ನೇ ಕೂಡ ತಿಳಿಸಿದ್ದಾರೆ. ಅಭ್ಯರ್ಥಿಯ ಪ್ರವೇಶ ಪತ್ರದಲ್ಲಿ ಹಾಲ್ ಅಥವಾ ಹಾಲ್ ಟಿಕೆಟ್ ಅಂತ ಏನು ಕರೀತಾರಲ್ಲ, ಸೊ ಅದರಲ್ಲಿ ನಿಗದಿ ಮಾಡಿರ್ತಕ್ಕಂಥ ಪರೀಕ್ಷಾ ದಿನಾಂಕ ಮತ್ತು ಸಮಯದಂದು ಅದನ್ನ ಪರಿಶೀಲನೆ ನೀವು ಮಾಡ್ಕೋಬೇಕು ಕ್ಯಾಂಡಿಡೇಟ್ಸ್ ಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ನೀವು ಅದು ಎಕ್ಸಾಮ್ ಬರೆಯುವಂತದ್ದು ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇವಾಗ ಪೇಪರ್ 1 ಎಕ್ಸಾಮ್ ಯಾವಾಗ, ಪೇಪರ್ 2 ಎಕ್ಸಾಮ್ ಯಾವಾಗ, ಒಂದು ಕನ್ಫ್ಯೂಷನ್ಸ್ ಬರುತ್ತೆ. ಸೊ ಇದೇನಂದ್ರೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಇವಾಗ ಟೈಮ್ ಟೇಬಲ್ ತರಾನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಭ್ಯರ್ಥಿಗಳಿಗೆ ಕನ್ಫ್ಯೂಸ್ ಆಗೋ ತರ ಇರುತ್ತೆ. ಸೊ ಏನಿದು ಹಾಗೆ ಅಂದ್ಬಿಟ್ಟು. ಬಟ್ ಪೇಪರ್ 7ನೇ ತಾರೀಕು ಕೊಟ್ಟಿದ್ದಾರೆ, 8ನೇ ತಾರೀಕು ಕೊಟ್ಟಿದ್ದಾರಲ್ಲ, ಸೊ ಅದರಲ್ಲಿ ನೋಡೋಂತಂದ್ರೆ ಪೇಪರ್ ಅಂದ್ರೆ ಫೆಬ್ರವರಿ 7ನೇ ತಾರೀಕು ಕೊಟ್ಟಿರೋದ್ರಲ್ಲಿ ಪೇಪರ್ 2 ಬೆಳಿಗ್ಗೆ ಇರುತ್ತೆ. ಕಾಮನ್ ಆಗಿ ಪೇಪರ್ 2 ಅಂತಕ್ಕಂಥ ಎಕ್ಸಾಮ್ ಇರುತ್ತಲ್ಲ 8ನೇ ತಾರೀಕು 7ನೇ ತಾರೀಕು ಯಾವಾಗಲೇ ನಡೆದ್ರು ಕೂಡ ಪೇಪರ್ 2 ಆಯ್ಕೆ ಮಾಡ್ಕೊಂಡಂತ ಅಭ್ಯರ್ಥಿಗಳಿಗೆ ಬೆಳಿಗ್ಗೆ ಇರುತ್ತೆ. ಪೇಪರ್ 1 ಆಯ್ಕೆ ಮಾಡಿದವರಿಗೆ ಮಧ್ಯಾಹ್ನ ಇರುತ್ತೆ. ಸಮಯನೂ ಕೂಡ ನೋಡ್ಕೊಂತ ಇದ್ದೀರಾ. ಸೊ ಈ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ನಿಮ್ಮ ಇದೆಲ್ಲ ನೀವು ಟೈಮ್ ಟೇಬಲ್ ಏನಾದ್ರು ತಲೆ ಕೆಡಿಸ್ಕೊಳ್ಳೋಕೆ ನಿಮ್ಮ ಹಾಲ್ ಟಿಕೆಟ್ ಚೆಕ್ ಮಾಡಿ ಸಾಕಷ್ಟೇ. ನಿಮ್ಗೆ ಅಲ್ಲೇ ಕೊಟ್ಟಿರ್ತಾರೆ ಯಾವ ಸಮಯಕ್ಕೆ ಎಕ್ಸಾಮ್ ಇರುತ್ತೆ, ಯಾವ ಡೇಟ್ಗೆ ಎಕ್ಸಾಮ್ ಇರುತ್ತೆ, ಎಲ್ಲಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ಬಟ್ ಇನ್ನೊಂದು ಪ್ರಮುಖವಾಗಿ ನೋಡಿ, ಅವ್ರ ಸೂಚನೆ ಇನ್ನೊಂದು ಕೊಟ್ಟಿದ್ದಾರೆ. ತಡವಾಗಿ ಹೋದಲ್ಲಿ ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಅನುಮತಿಸಲಾಗುವುದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ ಲೇಟ್ ಆಗೋದ್ರೆ. ಆ ಕಾರಣಕ್ಕೆ ಬೇಗನೆ ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಸ್ವಲ್ಪ ಮುಂಚಿತವಾಗಿ ಹೋಗಿರಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಆಲ್ಮೋಸ್ಟ್ ಸಣ್ಣ ಪುಟ್ಟ ಚೆಕಿಂಗ್ ಅದು ಇದು ಇರ್ಬೋದೇನೋ ಇರುತ್ತೆ. ಆ ಕಾರಣಕ್ಕೆ ಹಾಫ್ ಅನ್ ಅವರ್ 1 ಅವರ್ ಮುಂಚೆನೇ ಬೇಗನೆ ಹೋಗಿರಿ. ನಂತರದಲ್ಲಿ ಚೆಕ್ ಮಾಡುವಂತಾರೆ ಇಲ್ಲಿ ಪ್ರಮುಖವಾಗಿ ನಾನು ತಿಳಿಸಿದ್ದಾರೆ. ಮತ್ತೆ ಪರೀಕ್ಷಾ ಕೇಂದ್ರ ಆಗಿರ್ಬೋದು ಅಥವಾ ನಗರ ಆಗಿರ್ಬೋದು ಅಥವಾ ದಿನಾಂಕ ಯಾವುದಕ್ಕೆ ಸಂಬಂಧಪಟ್ಟಂತೆ ವಿನಂತಿಗಳನ್ನ ಅದನ್ನು ಮುಂದೂಡಿಕೆ ಮಾಡಿ, ಚೇಂಜ್ ಮಾಡಿ, ಹಾಗೆ ಮಾಡಿ ಅಂತಂದ್ರೆ ಯಾವುದೇ ವಿನಂತಿಯನ್ನು ಸ್ವೀಕರಿಸುವುದಿಲ್ಲ ಅಂತಕ್ಕಂಥದ್ದನ್ನು ಕೂಡ CBSE ಕಡೆಯಿಂದ ಮೆನ್ಷನ್ ಮಾಡಿದ್ದಾರೆ. ಈ ಕಾರಣಕ್ಕೆ ಸದ್ಯಕ್ಕೆ ಇವುಗಳನ್ನ ಅರ್ಥ ಮಾಡ್ಕೋಬೇಕಿರುತ್ತೆ ಈ ಸೂಚನೆಗಳನ್ನ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. CTETಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.